ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮತ್ತು ನನ್ನ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ವಿ. ಸ್ಕೂಲಿಗೆ ಹೋಗೋ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಬೇರೆ ವೀಡಿಯೋ ತೆಗೆದು ಇವಾಗ ವೀಡಿಯೋ ಹಾಕ್ತಾ ಇದ್ದೀನಿ. ಅವಳೀಗ ಆ್ಯಕ್ಚುಲಿ ಅವಳು ಹೋಗ್ತಾ ಇದ್ದೆ ಅವಳ ಆಂಟಿ ಮನೆಗೆ. ನೋಡಿ, ನಾನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದರೆ ಅವಳು ಹಠ, ಬೇಡ 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 ಅಂತ ಒಂದೇ ಹಠ ಅವಳದ್ದು. ನೋಡಿ, ನಾನು ವೀಡಿಯೋ ಮಾಡ್ತಾಯಿದ್ದು ನೋಡಿ, ಅವಳು ಗುಡ್ಡುನಾ ಅಂತ ಕೇಳ್ತಾರೆ. ಅವಳ ವೀಡಿಯೋಗೆ ಅವಳೇ ರೆಸ್ಪಾನ್ಸ್ ಮಾಡ್ತಿದ್ದಾಳೆ. ಅಂದರೆ ಅವಳ ಬಗ್ಗೆ ಸೆಲ್ಫ್ ಲವ್ ಅವಳಿಗೆ ಸಿಕ್ಕಾಪಟ್ಟೆ. ಅವಳು ಸ್ಲಿಪ್ಪರಲ್ಲಿ ಮಣ್ಣು ಸಿಕ್ಕೋಬಿಟ್ಟಿತ್ತು. ಅಂದರೆ ಅದು ಕಲ್ಲು ಇರ್ತದಲ್ಲ, ಕ್ರಾಕ್ಸ್ ಚಪ್ಪಲಾಗಿದ್ದಕ್ಕೆ ಕಲ್ಲು ಸಿಕ್ಕೊಂಡಿತ್ತು. ಅದನ್ನು ತೆಕ್ಕೊಂಡು ಆಮೇಲೆ ಆ ಸೈಡ್ ಒಂದೆರಡು ಮಕ್ಕಳಿದ್ರ. ಆ ಮಕ್ಕಳು ಮಮ್ಮಿ ಏನು ಮಾಡ್ತಾರೆ, ಹೆಂಗೆ ಅಳ್ತಾರೆ, ಯಾಕೆ ಅಳ್ತಾರೆ ಅಂತ ಹೇಳ್ಕೊಂಡು ಈ ವಯಸ್ಸಿಗೆ 100 ಕ್ವೆಶನ್ ಕೇಳ್ತಾಳೆ ಅವಳು. ಮತ್ತು ಅಲ್ಲೊಂದು ಬೆಕ್ಕು ಸಿಕ್ತು ನೋಡಿ. ಈಗ ನೋಡಿ ಯಾಕೆ ಅಳ್ತಾರೆ ಕೇಳಿ ಅವಳ ವಾಯ್ಸ್. ಯಾಕೆ ಅಳ್ತಾರೆ ಮಮ್ಮಿ ಅವರು ಅಂತ ಹೇಳ್ಕೊಂಡು ಇವಳು ಅಳೋದು ಹೇಳೋದಿಲ್ಲ. ಅವಳು ಬೇರೆ ಹತ್ತಿದ್ದನ ಎಷ್ಟು ಚೆಂದ ಮಾಡಿ ಎನೆಕ್ಟ್ ಮಾಡಿ ಕೇಳ್ತಿದ್ದಾಳೆ, ಯಾಕೆ ಅಳ್ತಾರೆ ಮಮ್ಮಿ ಅಂತ ಹೇಳ್ಕೊಂಡು. ಇಲ್ಲೊಂದು ಬೆಕ್ಕಿತ್ತು, ಆ ಬೆಕ್ಕಿಗೆ ಕೀಟ್ಲೆ ಕೊಡ್ತಾ ಇದ್ದಾಳೆ, ಮ್ಯಾವ್ ಮ್ಯಾವ್ ಅಂತ ಹೇಳ್ಕೊಂಡು. ಸೀದಾ ಈಗ ಅವಳ ಆಂಟಿ ಮನೆಗೆ ಹೋಗ್ತಾ ಇದ್ದಾಳೆ. ಇದು ಅವರ ಆಂಟಿ ಮನೆ. ಟ್ರೈನಲ್ಲಿ ಸ್ಕೂಲ್ ರೀಚ್ ಆದಮೇಲೆ ಯಾರಾದರೂ ಅಭ್ಯಾಸದ ಕಡೆ ಲಕ್ಷ್ಯ ಕೊಟ್ಟರೆ ಇವಳ್ದೇನಿಲ್ಲ. ಇವತ್ತು ನಾನು ಮಕ್ಕಳ ಜೊತೆ ಸ್ಕೂಲಿಗೆ ಹೋಗಿದ್ದೆ, ನನ್ನ ಮಗಳ ಜೊತೆ. ಆ ಮಕ್ಕಳ ಜೊತೆ ನಾನು ಫುಲ್ ಎಂಜಾಯ್ಮೆಂಟ್ ಮಾಡಿದೆ. ಅವ್ರ ಜೊತೆ ಆಟ ಆಡೋದು, ಇದು ಮಾಡೋದು ತುಂಬ ಇಷ್ಟ ಆಯಿತು. ನನ್ನ ಚೈಲ್ಡ್ಹುಡ್ ಡೇಸ್ ನನಗೆ ನೆನಪಾಯಿತು. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಮತ್ತು ಅವಳದು ಅಣ್ಣ ಆಯುಷ್, ಅಂದರೆ ಅವಳ ಅಣ್ಣ ಅಂತ ಹೇಳ್ತಾಳೆ. ಅವಳಿಗೆ ತುಂಬ ಇಷ್ಟಪಡ್ತಾಳೆ ಅವನ್ನ ಕಂಡ್ರು. ಅವ್ನು ಹಾಕ್ತಾನೆ, ಇವಳು ತೆಗೆದು ಹೊತ್ತಾಕ್ತಾಳೆ. ಎಲ್ಲ ಆಟ ಸಾಮಾನು ನನಗೇ ಬೇಕು ಅನ್ನೋ ಹಠ ಅವಳದು. ನೋಡಿ, ಅವನಿಗೆ ಹೋಗು ಅಂತ ಹೇಳ್ತಿದ್ದಾಳೆ ಆಟ ಸಾಮಾನು ಬಿಟ್ಕೊಟ್ಟು. ಪಾಪ ಅವ್ನು ನೋಡಿದ್ರೆ ಅವನು ಚಿಕ್ಕವನು. ಪಾಪ ಅವಳಿಗೂ ಇಬ್ಬರು ಚಿಕ್ಕವರು, ಸಣ್ಣ ಮಕ್ಕಳು ಬುದ್ಧಿ. ಅವ್ನು ನಾನು ಕೊಡಲ್ಲ, ಸಾರಿ ಅಣ್ಣ ಅಂತ ಹೇಳು ಅಂತ ಅವನು. ಇವಳು ಹೇಳ್ದೇನೆ ಲಾಸ್ಟಿಗೂ ಕಾಂಪ್ರಮೈಸ್ ಆಗಿ ಹೇಳ್ತಾಳೆ, ಅಣ್ಣ ಸಾರಿ ಅಂತ ಹೇಳ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಸಿಲಿಂಡರ್ ತೊಗೊಂಡು ಆಟ ನೋಡಿ ಮಕ್ಕಳ ಹತ್ರ ಯಾವ್ಯಾವ ಐಟಮ್ ಇದೆ ಅಂತ ಹೇಳ್ಕೊಂಡು. ನಮ್ಮ ಸ್ಕೂಲಂತೂ ತುಂಬ ಚೆನ್ನಾಗಿದೆ. ಮತ್ತು ಹಾಗೆ ಅಲ್ಲಿ ಟೀಚರ್ ಕೂಡ ಅಷ್ಟೇ ಒಳ್ಳೆಯವರು. ಎಂತ ಮಾಡಿದ್ರು ಎಂತ ಹೇಳೋದಿಲ್ಲ, ಅಂದರೆ ಯಾವ ಥರನೂ ಬೈಯೋದಿಲ್ಲ. ಬೇರೆಯವರಾದರೆ ಒಂಥರ ಮಾಡ್ತಾರೆ, ಆದರೆ ಅವ್ರು ಹಾಗಲ್ಲ, ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ನಾನು ಇನ್ಫ್ಯಾಕ್ಟ್ ವೀಡಿಯೋ ಮಾಡ್ತಿದ್ರೆ ಕೆಲವೊಂದು ಟೀಚರ್ಸಿಗೆ ಇಷ್ಟ ಆಗೋದಿಲ್ಲ. ಕೆಲವೊಂದು ಸ್ಕೂಲಲ್ಲಿ ಅದೆಲ್ಲ ಅಲೋ ಕೂಡ ಇಲ್ಲ. ಬಟ್ ನಮ್ಮ ಟೀಚರ್ ಆ ಥರ ಇಲ್ಲ. ಅವ್ರು ಆಟ ಆಡ್ತಾಯಿದ್ದ ವೀಡಿಯೋ ಮಾಡಿದ್ದಕ್ಕೆ ಅವರಿಗೂ ಖುಷಿನೇ ಆಯಿತು. ನೋಡಿ ಯಾವ ಥರ ಅವರು ಬಿಲ್ಡಿಂಗ್ ಕಟ್ತಾಯಿದ್ದಾರೆ. ಮಕ್ಕಳ ಜೊತೆ ಮಕ್ಕಳಾಗಿರೋದೇ ಒಂದು ಖುಷಿ. ನಮಗೆ ಆ ಲೈಫ್ ಮತ್ತೆ ವಾಪಸ್ ಬರಬಾರ್ದು ಅನ್ನೋ ಫೀಲಿಂಗ್ ನನಗೆ ಒಂದೊಂದು ಸತಿ ಆಗ್ತಾ ಇರ್ತದೆ. ನಿಮ್ಗೇನು ಅನಿಸುತ್ತೆ? ನೀವು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಹೀಗೆ ಆಟಾಡ್ತೀರಾ? ನಾನಂತೂ ಆಟಾಡ್ತೀನಿ, ಯಾಕಂದರೆ ಅವಳು ಒಬ್ಬಳೇ ಅಂತೂ ಕುತ್ಕೊಳ್ಳಲ್ಲ. ಹಾಗಾಗಿ ನಾನು ಆಟಾಡಬೇಕಾಗ್ತದೆ. ಇದು ನೋಡಿ, ಇದನ್ನು ನಾನು ಕಟ್ಟಿದ್ದೆ. ಬಟ್ ಅವಳು ಕಟ್ಟಲಿಕ್ಕೆ ನನಗೆ ಯಾವುದೂ ಕ್ಯೂಬ್ಸೇ ಕೊಡಲಿಲ್ಲ. ಹಾಗಾಗಿ ಅಷ್ಟೇ ಚಿಕ್ಕದೊಂದು ಟನಲ್ ಟೈಪ್ ಮಾಡಿ ಇಟ್ಟೆ ಅಷ್ಟೇ. ಅವ್ರು ಕ್ಯೂಬ್ಸ್ ಕೊಟ್ಟಿದ್ರೆ ನಾನು ಸ್ವಲ್ಪ ಮಾಡ್ತಿದ್ದೆ ಏನಾದರೂ, ಅಂದರೆ ನನಗೆ ತಿಳಿದಿರೋ ರೇಂಜಿಗೆ. ಬಟ್ ಅವ್ರ ಕ್ರಿಯೇಟಿವಿಟಿಯಲ್ಲೇ ಅವರಿದ್ದಾರೆ ನೋಡಿ. ಎಲ್ಲ ಕ್ಯೂಬ್ಸ್ ಹಾಕ್ತಿದ್ದಾರೆ ಅವರು. ಇವಳು ಮತ್ತೊಬ್ಬಳು ಇವಾಗ ಜಸ್ಟ್ ಬಂದಳು ಸ್ಕೂಲಿಗೆ, ಆರಾಧ್ಯ ಅಂತ ಹೇಳಿಬಿಟ್ಟು. ಇವಳು ನನ್ನ ಮಗಳು ಅಷ್ಟಕ್ಕಷ್ಟೇ, ಅಷ್ಟೇನು ಬರಲ್ಲ ಆ ಹುಡುಗಿಗೂ ಮತ್ತು ಇವಳಿಗೂ. ಆಟ ಪಾಠ ಎಲ್ಲ ಮುಗೀತು. ಇವಾಗ ಒಂದು ಡ್ಯಾನ್ಸ್ ಮಾಡಿಸುವ, ನೋಡುವ. ಅಂದರೆ 26 ಜನವರಿಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡುವ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ರು ನಾನು ಮತ್ತು ಟೀಚರು. ಇವರಿಗೆ ಡ್ಯಾನ್ಸ್ ಮಾಡಿರಿ ಅಂದರೆ ಕಪ್ಪೆ ಜಿಗಿತ ಮಾಡ್ತಾಯಿದ್ದಾರೆ. ಅವರಿಬ್ಬರು ಅಂತೂ ಫುಲ್ ಸೈಲೆಂಟ್. ಆ ಹುಡುಗ ಮತ್ತು ಇನ್ನೊಬ್ಬರು, ಅವ್ನು ಚಿಕ್ಕವನು, ಹುಡುಗಿಂತನೂ ಚಿಕ್ಕವನು, ಇನ್ನೂ 2 ಇಯರ್. ಆ ಹುಡುಗನಿಗೆ ಅಷ್ಟೇನು ತಿಳಿಯೋದಿಲ್ಲ. ಇವತ್ತು ಅವ್ನು ಸ್ಕೂಲಿಗೆ ಬಂದಿದ್ದ ಅಷ್ಟೇ. ಇವ್ರಿಗೆ ಒಂದು ಭಕ್ತಿಗೀತೆ ಡ್ಯಾನ್ಸ್ ಮಾಡಿರಿ ಅಂತಂದರೆ ಮೋನಿಕಾ ಹಚ್ಚು, ರಾನು ಹಚ್ಚು ಅಂತ ಹೇಳಿ ಟೀಚರ್ದೇ ತಲೆ ತಿಂದುಬಿಟ್ರು. ಇವ್ರು ನೋಡಿದ್ರೆ ಲಾಸ್ಟು ಕಪ್ಪೆ ಜಿಗಿತ ಇಲ್ಲ DJ ಸೌಂಡ್ ಹಾಕ್ಕೊಂಡು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಈ ಡ್ಯಾನ್ಸ್ ನೋಡಿ ನನಗೆ ಮತ್ತು ಟೀಚರ್ಗೆ ತಲೆನೋವು ಬಂದು, ನೀವು ಡ್ಯಾನ್ಸ್ ಮಾಡೋದೇ ಬೇಡ್ರಪ್ಪ ಅಂತ ಹೇಳಿ ಸುಮ್ಮನಾಗ್ಬಿಟ್ರು. ಇವಾಗ ಆಟ ಪಾಠ ಎಲ್ಲ ಮುಗೀತು, ಮನೆ ಕರ್ಕೊಂಡು ಬಂದೆ. ಬಟ್ ಮೇಡಮ್ ಒಳಗೆ ಬರೋಕ್ಕೆ ತಯಾರಿಲ್ಲ.
ಯಾಕಂದರೆ ಅವಳಿಗೆ ಮತ್ತೆ ವಾಪಸ್ ಸ್ಕೂಲಿಗೆ ಹೋಗಬೇಕಿತ್ತಂತೆ. ಯಾಕಂದರೆ ಅವಳ ಫ್ರೆಂಡ್ಸ್ ಇವತ್ತು ಹೋಗಲಿಲ್ಲಾಗಿತ್ತು. ಹಾಗಾಗಿ ನಾವು ಅವ್ರು ಹೋಗೋ ತನಕ ಕೂತ್ಕೊಳ್ಳುವ ಅಂತ ಹೇಳ್ಕೊಂಡು ಹೇಳಿ. ಬಟ್ ನಾನು ಲೇಟ್ ಆಗ್ತದೆ, ನಂಗೆ ಒಂದು ಕಡೆ ಹೋಗೋದಿತ್ತು, ಕೆಲಸ ಇತ್ತು. ಹಾಗಾಗಿ ಅವಳನ್ನು ಬೇಗನೆ ಕರ್ಕೊಂಡು ಬಂದೆ. ಆದರೆ ಅವಳು ಒಳಗೆ ಬರೋಕ್ಕೆ ತಯಾರಿಲ್ಲ. ವಾಪಸ್ ಸ್ಕೂಲಿಗೆ ಹೋಗುವ ಆಟ ಆಡೋ ಮಸ್ತಿಯಲ್ಲಿ ಇದ್ಲು ಅವಳು. ನೋಡಿ, ತುಳಸಿ ಸೊಪ್ಪನ್ನು ಅವಳಿಗೆ ಇಷ್ಟ. ಹಾಗಾಗಿ ತುಳಸಿ ಎಲೆ ಡೈಲಿ ಯೂಶ್ವಲ್ ತಿಂತಾನೆ ಇರ್ತಾಳೆ. ಅಷ್ಟೇನು ತಿನ್ನಲ್ಲ, ಹೀಗೆ 1-2 ಎಲೆನಾದರೂ ತಿಂತಾ ಇರ್ತಾಳೆ ಡೈಲಿ ಕೂಡ. ನೋಡಿ, ಅವಳು ಎಷ್ಟು ಕರೆದ್ರೂ ಬರಲಿಲ್ಲ. 1-1.5 ನಿಮಿಷ ಹೊರಗೆ. ನಾನು ನೋಡುವ ಎಷ್ಟೊತ್ತಿರ್ತಾಳೋ ಇರಲಿ ಅಂತ ಹೇಳ್ಕೊಂಡು ಸುಮ್ಮನೆ ವೀಡಿಯೋ ಆನ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಬಟ್ ಅವಳು ಕ್ಯಾಮ್ರಾ ನೋಡಿದ ತಕ್ಷಣ ಖುಷಿಯಾಗಿ ಒಳಗೆ ಓಡಿ ಬಂದ್ಲು ವೀಡಿಯೋ ನೋಡಲಿಕ್ಕೆ.